MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಮೈಸೂರಿನಲ್ಲಿ ಪಿಡಿಒ ಲಂಚಾವತಾರದ ವಿಡಿಯೋ ಒಂದು ವೈರಲ್ ಆಗಿದೆ. ಟಿ ನರಸೀಪುರ ತಾಲೂಕಿನ ಮುತ್ತಲವಾಡಿ ಗ್ರಾಮ ಪಂಚಾಯತಿ ಪಿಡಿಒ ನಿರ್ಮಲಾ ಈ ಸ್ವತ್ತು ಮಾಡಿಕೊಡೋದಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. 3,000 ಕೊಡ್ತೇನೆ ಅಂದ್ರೆ ಸಾಕಾಗಲ್ಲ ಅಂತ ಹಣಕ್ಕೆ ಬೇಡಿಕೆ ಇಟ್ಟಿರುವ ದೃಶ್ಯ ಮೊಬೈಲ್ ನಲ್ಲಿ ಸರಿಯಾಗಿದೆ. ಕಾರ್ಯದರ್ಶಿ ಪಿಡಿಒ ಎಲ್ಲರ ಲಾಗಿನ್ ಇದೆ, ತುಂಬಾ ಕೆಲಸ ಹಿಡಿಯುತ್ತೆ ಅಂತ ಹೇಳಿರುವ ವಿಡಿಯೋ ಸರಿಯಾಗಿದ್ದು ಭ್ರಷ್ಟ ಅಧಿಕಾರಿಯ ವಿರುದ್ಧ ಕ್ರಮಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಬಾಂಗ್ಲಾ ವಲಸಿಗರ ಬಂಧನ ಮಾಡಲಾಗಿದೆ. ಹೆಬ್ಬಗೋಡಿ ಪೊಲೀಸರು 35 ವರ್ಷದ ಜಹೀದುಲ್ ಇಸ್ಲಾಂ, 32 ವರ್ಷದ ಫಿರ್ದೋಸ್ ಎಂಬ ಇಬ್ಬರು ಬಾಂಗ್ಲಾ ವಲಸಿಗರನ್ನ ಬಂಧಿಸಿದ್ದಾರೆ. 2 ವರ್ಷಗಳ ಹಿಂದೆ ಅಕ್ರಮವಾಗಿ ಭಾರತಕ್ಕೆ ಪ್ರವೇಶ ಮಾಡಿದ್ದ ಇವರು ಹುಲಿಮಂಗಲದ ಪೋಡು ಬಳಿ ಗುಜರಿ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಪ್ರಶ್ನಿಸಿದಾಗ ಪಶ್ಚಿಮ ಬಂಗಾಳ, ಕೋಲ್ಕತ್ತಾ ಅಂತ ಸುಳ್ಳು ಹೇಳಿದ್ರು. ಖಚಿತ ಮಾಹಿತಿ ಮೇರೆಗೆ ಹೆಬ್ಬಗೋಡಿ ಪೊಲೀಸರಿಂದ ದಾಳಿ ಮಾಡಿದಾಗ ನಕಲಿ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಸೇರಿದಂತೆ ಹಲವು ನಕಲಿ ದಾಖಲೆ ಪ್ರಮಾಣ ಪತ್ರಗಳು ಪತ್ತೆಯಾಗಿವೆ. ಫೀಸ್ ಕಟ್ಟಿದ್ರು 4 ವಿದ್ಯಾರ್ಥಿನಿಯರಿಗೆ ಹಾಲ್ ಟಿಕೆಟ್ ನೀಡದ ಆರೋಪ ಕೇಳಿ ಬಂದಿದೆ. ಕಲಬುರಗಿಯ ಖಾಸಗಿ ನರ್ಸಿಂಗ್ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ವೈಷ್ಣವಿ, ಮಹಾಲಕ್ಷ್ಮಿ, ಭಾಗ್ಯಶ್ರೀ, ಶೇಷಮ್ಮ ಎಂಬ ನರ್ಸಿಂಗ್ ವಿದ್ಯಾರ್ಥಿನಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ನ 2ನೇ ವರ್ಷದ ಪರೀಕ್ಷೆ ಇದೆ. ಕಾಲೇಜು ಸಿಬ್ಬಂದಿ ಮಾತ್ರ ಪರೀಕ್ಷೆಗೆ ಅರ್ಜಿ ಹಾಕದಿದ್ದಕ್ಕೆ ಹಾಲ್ ಟಿಕೆಟ್ ಬಂದಿಲ್ಲ ಅಂತ ಜಾರಿಕೊಂಡಿದ್ದಾರೆ. ಆದರೆ ಅರ್ಜಿ ಹಾಕೋದು ಕಾಲೇಜು ಸಿಬ್ಬಂದಿ ಕೆಲಸ ಅಂತ ವಿದ್ಯಾರ್ಥಿನಿಯರು ಆರೋಪಿಸಿದ್ದು, ಕಾಲೇಜು ಸಿಬ್ಬಂದಿ ತಪ್ಪಿನಿಂದಾಗಿ ಹಾಲ್ ಟಿಕೆಟ್ ಬಂದಿಲ್ಲ ಅಂತ ಕಿಡಿಕಾರಿದ್ದಾರೆ. ಬಾಗಲಕೋಟೆ ಮಹಿಳೆಯ ಇಂಗ್ಲಿಷ್ ಹಾಡೊಂದು ಭಾರಿ ವೈರಲ್ ಆಗ್ತಾ ಇದೆ. ಬೇಬಿ ಐ ಡೋಂಟ್ ನೀಡ್ ಡಾಲರ್ ಬಿಲ್ಸ್ ಟು ಹ್ಯಾವ್ ಫನ್ ಟು ನೈಟ್ ಎಂಬ ಚೀಪ್ ಥ್ರಿಲ್ಸ್ ಆಲ್ಬಂನ ಇಂಗ್ಲಿಷ್ ಹಾಡನ್ನ ಸಂಗೀತ ಹಿರೇಮಠ ಎಂಬ ಮಹಿಳೆ ಹಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ರೋಹನ್ ಬಿರಾದಾರ್ ಎಂಬ ಯುವಕ ಯುಕೆ ಆಂಟ್ ಗಾಟ್ ಟ್ಯಾಲೆಂಟ್ ಅಂತ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಹಾಕಿದ್ದ. ಇತ್ತೀಚೆಗೆ ಬಾಗಲಕೋಟೆ ತೋಟಗಾರಿಕೆ ವಿವಿ ಸಭಾಂಗಣದಲ್ಲಿ ಸಂಗೀತ ಹಿರೇಮಠ ಹಾಡಿದ್ರು. ಈ ಹಾಡಿನ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಶಾಸಕಿ ನಯನಾ ಮೋಟಮ್ಮಗೆ ಕಮೆಂಟ್ ಕಾಟ. ನೀರಾವರಿ ಅಧಿಕಾರಿಗೆ ಎಂಎಲ್ಸಿ ಯತೀಂದ್ರ ತರಾಟೆ. ಸಂಸ್ಕೃತ ಶ್ಲೋಕ ಹೇಳಿದ ಡಿಕೆ. ಡೆಂಟಲ್ ವಿದ್ಯಾರ್ಥಿನಿ ಸೂಸೈಡ್ ಕೇಸ್, 5 ವಿರುದ್ಧ ಎಫ್ಐಆರ್. ಟೆಕ್ಕಿ ಶರ್ಮಿಳಾ ಸಾವಿನ ರಹಸ್ಯ ಬಯಲು. ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮಗೆ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಕಾಟ ಶುರುವಾಗಿದೆ. ವೈಯಕ್ತಿಕ ಇನ್ಸ್ಟಾಗ್ರಾಂ ಖಾತೆಯಲ್ಲಿನ ಪೋಸ್ಟ್ಗೆ ಕೆಲವರು ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ. ಅದಕ್ಕೆ ನಯನಾ ಮೋಟಮ್ಮ ರೀಪೋಸ್ಟ್ ಮಾಡಿದ್ದು, ಇನ್ಸ್ಟಾಗ್ರಾಂನಲ್ಲಿ 2 ಅಧಿಕೃತ ಖಾತೆ ಇದ್ದು, ವೈಯಕ್ತಿಕ ವಿಚಾರ ಹಂಚಿಕೊಳ್ಳೋದಕ್ಕೆ ಒಂದು ಖಾತೆ, ರಾಜಕೀಯ ವಿಚಾರದ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ಒಂದು ಖಾತೆ ಇದೆ. ಖಾಸಗಿ ಪ್ರವಾಸ, ವೈಯಕ್ತಿಕ ವಿಚಾರ ಹಂಚಿಕೊಳ್ಳುವ ಖಾತೆಯಲ್ಲಿ ಬಟ್ಟೆ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕಿರುವವರ ಮನಸ್ಥಿತಿ ಬಗ್ಗೆ ಶಾಸಕಿ ನಯನಾ ಮೋಟಮ್ಮ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡಿದವರ ವಿರುದ್ಧ ರೀಪೋಸ್ಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿರುವ ಶಾಸಕಿ ನಯನಾ ಮೋಟಮ್ಮ, ಮಹಿಳಾ ವಿರೋಧಿ ಮನೋಭಾವವನ್ನ ನಾನು ವಿರೋಧಿಸ್ತಾ ಇದ್ದೇನೆ. ಸ್ಲೀವ್ಲೆಸ್ ಬಟ್ಟೆ ಹಾಕಿದ್ರೆ ಕೆಲಸ ಮಾಡದ ರಾಜಕಾರಣಿ ಅಂತಾರೆ. ಡಿಪಿ ಇಲ್ಲದ ಪ್ರೊಫೈಲ್ ಇಟ್ಟುಕೊಂಡು ಕಮೆಂಟ್ ಮಾಡ್ತಾರೆ. ಬಹುಶಃ ಒಂದು ದಿನ ನಾನವರನ್ನ ಎದುರಿಸ್ತೇನೆ ಅಂತ ಶಾಸಕಿ ನಯನಾ ಮೋಟಮ್ಮ ಬರೆದುಕೊಂಡಿದ್ದಾರೆ. ಕೆಲಸ ಮಾಡದ ಅಧಿಕಾರಿಗೆ ಎಂಎಲ್ಸಿ ಯತೀಂದ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೈಸೂರಿನ ವರುಣಾ ಕ್ಷೇತ್ರದ ಹನುಮನಪುರದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವುದಕ್ಕೆ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ಯತೀಂದ್ರ ಬಳಿ ಸಮಸ್ಯೆ ಹೇಳಿಕೊಂಡಿದ್ದಾರೆ. ಆಗ ಸ್ಥಳದಲ್ಲೇ ಅಧಿಕಾರಿಗೆ ಯತೀಂದ್ರ ಕರೆ ಮಾಡಿ ಫುಲ್ ಗರಂ ಆಗಿದ್ದಾರೆ. ನಾವೇನು ಜನಸಂಪರ್ಕ ಸಭೆ ಸುಮ್ಮನೆ ಮಾಡ್ತಾ ಇದ್ದೀವಾ? ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದಲ್ಲೇ ಹೀಗೆ ಮಾಡಿದ್ರೆ ಹೇಗೆ? ಅವನ್ಯಾರು ಎಇ ಇದಾನಲ್ಲ, ಅವನನ್ನ ತೆಗೀರಿ ಅಂತ ಕಿಡಿಕಾರಿದ್ದಾರೆ. ಏನ್ ಆಟ ಆಡ್ತಾ ಇದ್ದೀರಾ? ಜನಸಂಪರ್ಕ ಸಭೆಯನ್ನು ಬೇಕಾಬಿಟ್ಟಿ ಮಾಡ್ತಾ ಇದೀವಿ ನಾವು ಸಿಎಂ ಕ್ಷೇತ್ರದಲ್ಲಿ. ಸಿಎಂ ಕ್ಷೇತ್ರದಲ್ಲಿ ಹೆಂಗ್ ಮಾಡಿದ್ರೆ ಬೇರೆ ಕಡೆ ಹೆಂಗ್ರಿ ಕೆಲಸ ಮಾಡ್ತಾರ ನೀವು? ಈಗ ಅವ್ನು ಯಾರು ಇದನ್ನಲ್ಲ, ಅವನ ಫಸ್ಟ್ ತೆಗಿರಿಲ್ಲ, ತಕ್ಷಣ ಕ್ರಮ ತೆಗಿಬೇಕು. ಅವ್ನು ಈಗ ಯಾರೊಬ್ಬರು ಕಳಿಸಿ. ತುಮಕೂರು ಜಿಲ್ಲೆಯ ಕುಣಿಗಲ್ ಉತ್ಸವದಲ್ಲಿ ಡಿಸಿಎಂ ಡಿಕೆ ಭಾಗಿಯಾಗಿದ್ರು. ಈ ವೇಳೆ ಡಿಕೆ ಶಿವಕುಮಾರ್ ಭಾಷಣದ ವೇಳೆ ಸಂಸ್ಕೃತ ಶ್ಲೋಕ ಉಚ್ಚಾರಣೆ ಮಾಡಿದ್ದಾರೆ. ಹಾಗೆ ಮುಂದುವರಿದು ಭೀಷ್ಮ ಧರ್ಮರಾಯನಿಗೆ ಏನ್ ಹೇಳಿದ್ದಾರೆ, ಶ್ಲೋಕದ ಅರ್ಥವನ್ನ ಕನ್ನಡದಲ್ಲಿ ಹೇಳ್ತಾ, ಮನುಷ್ಯ ಹುಟ್ಟುವಾಗ 4 ಋಣದಲ್ಲಿ ಹುಟ್ಟುತ್ತಾನಂತೆ. ಒಂದು ತಂದೆ ತಾಯಿಯ ಋಣ, ಒಂದು ಗುರುವಿನ ಋಣ, ಒಂದು ದೇವರ ಋಣ ಹಾಗೂ ಮತ್ತೊಂದು ಸಮಾಜದ ಋಣ. ನಾವು ಸಮಾಜದ ಋಣ ತೀರಿಸ್ತಾ ಇದ್ದೇವೆ ಅಂದ್ರು. ಭೀಷ್ಮ ಧರ್ಮರಾಯನಿಗೆ ಏನ್ ಹೇಳ್ತಾರೆ ಅಂದ್ರೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ. ಇದು ದೇವರ್ಷಿ
म्हणजे KBSच्या धर्मात ಅಂತ ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟದಂತೆ. ಒಂದು ತಂದೆ ತಾಯಿ ಋಣ, ಒಂದು ಗುರುವಿನ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ. ಹಂಗೆ ಇವತ್ತು ಈ ಕನಕೋತ್ಸವದಲ್ಲಿ ನಾವು ಕನಕಪುರದಿಂದ ಪ್ರಾರಂಭವನ್ನು ಮಾಡಿ ಕುಣಗಲ್ವರೆಗೂ ತೆಗೆದುಕೊಂಡು ಬಂದು ಕುಣಗಲ್ನ ಎಲ್ಲ ಯುವಕರಿಗೆ, ತನ್ನ ತಾಯಂದಿರಿಗೆ, ಹಿರಿಯರಿಗೆ ಬಹಳ ಸಂತೋಷ ಪಡಲು ಈ ಉತ್ಸವವನ್ನ ಏರ್ಪಾಡು ಮಾಡಲಾಗಿದೆ. ರಾಮಮೂರ್ತಿ ನಗರದ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ನಡೆದಿದ್ದ ಟೆಕ್ಕಿ ಶರ್ಮಿಳಾ ಸಾವಿನ ರಹಸ್ಯ ಬಯಲಾಗಿದೆ. ಪಕ್ಕದ ಮನೆಯಲ್ಲಿ ವಾಸವಿದ್ದ ಕರ್ನಲ್ ಕುರೈ ಎಂಬಾತ ಶರ್ಮಿಳಾಳನ್ನ ಪ್ರೀತಿಸ್ತಾ ಇದ್ದ. ತನ್ನ ಪ್ರೀತಿ ವಿಷಯವನ್ನ ಹೇಳಿರಲಿಲ್ಲ. ಜನವರಿ 3ರಂದು ಬಾಲ್ಕನಿ ಮೂಲಕ ಶರ್ಮಿಳಾ ಮನೆಗೆ ನುಗ್ಗಿ ಹಿಂಬದಿಯಿಂದ ಯುವತಿಯನ್ನು ಅಪ್ಪಿಕೊಂಡಿದ್ದಾನೆ. ಬಿಡಿಸಿಕೊಳ್ಳೋದಕ್ಕೆ ಯತ್ನಿಸಿದಾಗ ಕುತ್ತಿಗೆ ಭಾಗಕ್ಕೆ ಹೊಡೆದಿದ್ದು. ಈ ವೇಳೆ ಶರ್ಮಿಳಾ ಪ್ರಜ್ಞೆ ತಪ್ಪಿ ಬಿದ್ದಿದ್ದು. ನಂತರ ಶರ್ಮಿಳಾಳನ್ನ ಉಸಿರುಗಟ್ಟಿಸಿ ಕೊಂದು ಮನೆಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದ. ವಿಶ್ವದಲ್ಲಿ ಭಾರತೀಯ ಪದವೀಧರರಿಗೆ ಹೆಚ್ಚು ಬೇಡಿಕೆ ಇದೆ. ಉತ್ತಮ ಪದವೀಧರರ ಅಗತ್ಯ ದೇಶಕ್ಕಿದೆ ಅಂತ ಬಾಹ್ಯಾಕಾಶ ವಿಜ್ಞಾನಿ ಎಂ ಅಣ್ಣಾದೊರೈ ಹೇಳಿದ್ದಾರೆ. ದಾವಣಗೆರೆ ಜಿಎಂ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಘಟಿಕೋತ್ಸವದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ವಿತರಿಸಿ ಮಾತನಾಡಿದ ವಿಜ್ಞಾನಿ ಎಂ ಅಣ್ಣಾದೊರೈ, ಬಡ ರೈತರು ಹೊಟ್ಟೆ ಬಟ್ಟೆಯನ್ನ ಲೆಕ್ಕಿಸದೆ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದ್ದಾರೆ. ಇಂತಹ ಮಕ್ಕಳು ಪದವಿ ಪಡೆದ ಬಳಿಕ ಪಾಲಕರನ್ನ ಮರೆಯಬಾರದು ಅಂತ ಸಲಹೆ ನೀಡಿದ್ದಾರೆ. ಕಿಯಾ ಇಂಡಿಯಾ ಬೆಂಗಳೂರಿನಲ್ಲಿ ತನ್ನ ಹೊಸ ಕಿಯಾ ಸೆಲ್ಟೋಸ್ ಅನ್ನ ಪ್ರದರ್ಶಿಸಿತು. ಗ್ರಾಹಕರಿಗೆ ಮುಂದಿನ ಪೀಳಿಗೆಯ ಮಧ್ಯಮ ಎಸ್ಯುವಿಯನ್ನ ಅನುಭವಿಸುವ ಅವಕಾಶವನ್ನ ನೀಡಿತು. ವಿನ್ಯಾಸ ನಾಯಕತ್ವ, ಸುಧಾರಿತ ಸುರಕ್ಷತೆ ಮತ್ತು ಪ್ರಗತಿಪರ ತಂತ್ರಜ್ಞಾನಕ್ಕೆ ಕಿಯಾ ಬದ್ಧತೆಯನ್ನ ಬಲಪಡಿಸುವ ಮೂಲಕ ಹೊಸ ಕಿಯಾ ಸೆಲ್ಟೋಸ್ ಅನ್ನ 10.99 ಲಕ್ಷದಿಂದ ಪ್ರಾರಂಭವಾಗುವ ಬೆಲೆಯಲ್ಲಿ ಬಿಡುಗಡೆ ಮಾಡಲಾಗಿದೆ. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.